ಹೊಸ ವರ್ಷದ ಸಂಭ್ರಮಾಚರಣೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಈ ವರ್ಷ 2025 ಕಳೆದು 26ನೇ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗಿದೆ. ಕೆಲವರೆಲ್ಲ ಎಷ್ಟೊತ್ತಿಗೆ ಸಾಯಂಕಾಲ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಯಾಕೆಂದರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಈ ಬಾರಿ ಅದ್ದೂರಿ ಸಂಭ್ರಮಾಚರಣೆ. ಟಫ್ ರೂಲ್ಸ್ ಮಧ್ಯೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಮಧ್ಯರಾತ್ರಿ 1ರವರೆಗೆ ಪಬ್ ಬಾರ್ ಕ್ಲಬ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ರೂಲ್ಸ್ ಮೀರಿ ಇನ್ನೂ ತೆರೆದಿದ್ದರೆ ಪೊಲೀಸ್ ಕೇಸ್ ಆಗುತ್ತೆ, ಫಿಕ್ಸ್ ಅದು. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆಗಳಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಲ್ಲ ವ್ಯಾಪಕ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಅದು ಭದ್ರತೆಯ ಆಯಾಮಗಳು ಯಾವ ರೀತಿ ಇದೆ ಅಂತಂದರೆ, ನಿಮಗೆ ವಾಚ್ ಟವರ್ಗಳ ನಿರ್ಮಾಣ, CCTVಗಳು, ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ಮಫ್ತಿಯಲ್ಲಿ ಪೊಲೀಸರು, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ 20,000 ಜನ ಪೊಲೀಸರನ್ನ ಬೆಂಗಳೂರಿನಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಒಟ್ಟು 20,000 ಜನ. ಯಾತಕ್ಕೋಸ್ಕರ ಅಂತಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಕಳೆದ ವರ್ಷವೇ ಹೆಚ್ಚು ಕಡಿಮೆ 3-3.5 ಲಕ್ಷ ಜನ ಸೇರಿದ್ರು. ಈ ಸರ್ತಿ ಇನ್ನೂ ಜಾಸ್ತಿ ಆಗ್ತಾರೆ ಅಂತಕ್ಕಂಥ ಲೆಕ್ಕಾಚಾರ. ಎಲ್ಲಿ? MG ರೋಡ್, ಬ್ರಿಗೇಡ್ ರೋಡಲ್ಲಿ. ಹಾಗಾಗಿ ಆ ಬಂದ ಕ್ರೌಡನ್ನು ನಿಯಂತ್ರಣ ಮಾಡಬೇಕಲ್ಲ. ಯಾರಿಗೂ ಏನೂ ತೊಂದರೆಯಾಗದ ರೀತಿಯಲ್ಲಿ ಅವರು ಬಂದು ಸೆಲೆಬ್ರೇಟ್ ಮಾಡಿ ವಾಪಸ್ ಅವರು ಮನೆಗಳಿಗೆ ತೆರಳೋ ತನಕನೂ ಪೊಲೀಸರ ಜವಾಬ್ದಾರಿ ಇದ್ದೇ ಇರುತ್ತೆ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಜೊತೆಗೆ ಈ CCTVಗಳನ್ನು ಪ್ರತಿ 50 ಮೀಟ್ರಿಗೆ ಒಂದೊಂದು ಎಲ್ಲ ಕಡೆ ಹೆಚ್ಚುವರಿಯಾಗಿ ಹಾಕಿದ್ದಾರೆ. ಪ್ರೈವೇಟ್ CCTVಗಳನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಈ ಸರ್ತಿ ಭದ್ರತೆ ಅಂತಕ್ಕಂಥದ್ದು ವ್ಯಾಪಕವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಹೆಚ್ಚು ಕಡಿಮೆ ಹಿಂದೆಂದಿಗಿಂತಲೂ ಕೂಡ ಪೊಲೀಸರ ಭದ್ರತೆ ಮತ್ತು ಪೊಲೀಸರ ನಿಯೋಜನೆ ಬೆಂಗಳೂರಿನಲ್ಲಿ ಈ ಸರ್ತಿ ವಿಪರೀತವಾಗಿದೆ ಅಂತಂದ್ಬಿಟ್ಟು, ಒಂದು ರೀತಿ ಯಾವುದೇ ಭಯ ಆತಂಕಗಳು ಇಲ್ಲದೆ ಬಂದು ಖುಷಿಯಾಗಿ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಿ ಹೋಗೋದಕ್ಕೆ ಯಾವ ರೀತಿ ವ್ಯವಸ್ಥೆಗಳಾಗಿದೆ ಹಾಗಾದರೆ ಅಂತ? ಅರವಿಂದ್, ಈ ವರ್ಷದ ಧ್ಯೇಯ ವಾಕ್ಯನೇ ಅದು, ಜವಾಬ್ದಾರಿಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತ. ಸೊ ಹಾಗಾಗಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಪೊಲೀಸರ ವತಿಯಿಂದ ಅಂತೂ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಕಡೆಯಿಂದ ಪೊಲೀಸರ CCTV ಕಣ್ಗಾವಲಿರುತ್ತೆ. ಪ್ರೈವೇಟ್ ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ 50 ಮೀಟರ್ಗೊಂದೊಂದು CCTVಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, AI ಆಧಾರಿತ CCTVಗಳನ್ನು ಕೂಡ ಈ ಬಾರಿ ಅಳವಡಿಕೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖ ಪಾರ್ಟಿಯ ಹಾಟ್ಸ್ಪಾಟ್ಗಳಲ್ಲೇ ನನಗೆ ಇರುವಂಥದ್ದು ಚರ್ಚ್ ಸ್ಟ್ರೀಟ್ನಲ್ಲಿ. ಸೊ ಇಲ್ಲಿ ಪ್ರಮುಖವಾಗಿ AI ಆಧಾರಿತ ಕ್ಯಾಮ್ರಾಗಳೇ ಇದ್ದಾವೆ. ಸೊ ಹಾಗಾಗಿ ಎಷ್ಟೇ ಗುಂಪು ಜನ ಸೇರಿದ್ರೂ ಕೂಡ ಅಲ್ಲೇನಾದರೂ ಅಹಿತಕರ ಘಟನೆ ನಡೆದ್ರೆ ಅಥವಾ ಯಾರಾದರೂ ಕ್ಯಾತೆ ತೆಗೆದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಾದರೂ ಕಾಟ ಕೊಟ್ಟರೆ ಅವರ ಮುಖಚರ್ಯೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬ ಆ ವಿಚಾರದಲ್ಲಿ ಈ ಬಾರಿ ಸೇಫ್ಟಿಯನ್ನು ಪೊಲೀಸರು ತಗೊಂಡಿದ್ದಾರೆ. ಇನ್ನೊಂದು ಅರವಿಂದ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಹಿಳಾ ಸಹಾಯ ಕೇಂದ್ರವನ್ನು ಮಾಡಿದ್ದಾರೆ. ಈ ರೀತಿಯ ಹೆಲ್ಪ್ ಡೆಸ್ಕ್ಗಳನ್ನು ತುಂಬ ಕಡೆ ಪಾರ್ಟಿಯ ಹಾಟ್ಸ್ಪಾಟ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲವೂ ಕೂಡ ಮಾಡಿದ್ದಾರೆ. ಒಂದು ಕಡೆ ಐಲ್ಯಾಂಡ್ಗಳನ್ನು ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಸಹಾಯ ಕೇಂದ್ರವನ್ನು ಮಾಡಿದ್ದಾರೆ. ಈ ಸಹಾಯ ಕೇಂದ್ರದಲ್ಲಿ ಮಹಿಳೆಯರು ಏನಾದರೂ ಅವ್ರಿಗೆ ತೊಂದರೆ ಆದರೆ ಅಥವಾ ಕ್ಯಾಬ್ಗಳು ಲೇಟ್ ಆದರೆ ಇಲ್ಲಿ ಬಂದು ಕೂರುವಂತಹ ವ್ಯವಸ್ಥೆ ಇದೆ. ಒಬ್ಬರು ಪೊಲೀಸರು ಕಣ್ಗಾವಲಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಈ ಒಂದು ಮಹಿಳಾ ಸಹಾಯ ಕೇಂದ್ರದಲ್ಲಿ ಇರುತ್ತೆ. ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ಮಹಿಳೆಯರಿಗೆ ಕ್ಯಾಬ್ ಸಿಕ್ಕಿಲ್ಲ ಅಥವಾ ವೆಹಿಕಲ್, ಪಾರ್ಟಿಯನ್ನು ಮುಗಿಸ್ಕೊಂಡು ಬಂದು ವೆಹಿಕಲ್ ವ್ಯವಸ್ಥೆ ಮಾಡಬೇಕು, ಸೊ ಈ ರೀತಿಯ ತುರ್ತು ಸಂದರ್ಭದಲ್ಲೂ ಕೂಡ ಇಲ್ಲಿ ಪೊಲೀಸರು ಸಹಾಯವನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿಯ ಮಹಿಳಾ ಸಹಾಯ ಕೇಂದ್ರವನ್ನ ಮೊದಲ ಬಾರಿಗೆ, ಸಾಮಾನ್ಯವಾಗಿ ಒಂದು ಟೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ರು, ಬಟ್ ಇದು ಕ್ಲೋಸ್ಡ್ ರೀತಿಯಲ್ಲಿ ಮಹಿಳಾ ಹೆಲ್ಪ್ ಡೆಸ್ಕ್ ಅಂತಾನೆ ಈ ಬಾರಿ ಹೊಸದಾಗಿ ಮಾಡಿದ್ದಾರೆ. ಇನ್ನೊಂದು ಹೊಸತನ ಅಂದ್ರೆ, ನೀವು QR ಕೋಡ್ಗಳನ್ನ ಬಹುತೇಕ ಪಬ್ಗಳು, ವಾಲ್ಗಳು ಅಲ್ಲೆಲ್ಲವೂ ಕೂಡ ಗಮನಿಸಬಹುದು. ಆ QR ಕೋಡ್ಗಳಲ್ಲಿ ಎಲ್ಲಾ ಮಾಹಿತಿಗಳನ್ನ ಲಭ್ಯ ಇರುತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲೊಂದು ಪಬ್ನ ಹೊರಭಾಗದಲ್ಲಿ ಇಲ್ಲೊಂದು QR ಕೋಡ್ಗಳನ್ನ ಹಾಕಿದ್ದಾರೆ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಹತ್ರದ ಪೊಲೀಸ್ ಸ್ಟೇಷನ್ಗಳ ಮಾಹಿತಿ ಅಥವಾ ತುರ್ತಾಗಿ ಆಂಬ್ಯುಲೆನ್ಸ್ ಸೇವೆ ಬೇಕಾಗಿದ್ದಲ್ಲಿ ಅಥವಾ ಅವರಿಗೆ ಲೊಕೇಶನ್ಗಳು ಕನ್ಫ್ಯೂಷನ್ ಆದರೆ, ಎಲ್ಲಾದರೂ ಅಂದರೆ ಈ ಒಂದು MG ರೋಡ್ ಸರೌಂಡಿಂಗ್ಸ್ ಎಲ್ಲಿ ಪಾರ್ಟಿ ಇರುತ್ತೆ ಅಥವಾ ಈವೆಂಟ್ ಎಲ್ಲಿ ನಡೆಯುತ್ತೆ, ಇವೆಲ್ಲ ಮಾಹಿತಿಗಳು ಈ ಒಂದು QR ಕೋಡ್ ಮೂಲಕ ಹಾಕಿದ್ದಾರೆ. ಇನ್ನೊಂದು ಭಾಗದಲ್ಲಿ QR ಕೋಡ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಸಾರಿಗೆ ವ್ಯವಸ್ಥೆ, BMTC ಬಸ್ಗಳ ಸೇವೆ ಯಾವ ಲೊಕೇಶನ್ನಿಂದ ಯಾವ ಲೊಕೇಶನ್ಗೆ ಹೋಗಬೇಕಾದ್ರೆ ಮಾಹಿತಿ
ಅಲ್ಲಿ ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು, ಆ ರಸ್ತೆಯ ಭಾಗದಲ್ಲಿ ಇನ್ನೊಂದು QR ಕೋಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ಈ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಸಾರ್ವಜನಿಕರಿಗೆ ಸಮೂಹ ಸಾರಿಗೆಯ ಮಾಹಿತಿಗಳು ಗೊತ್ತಾಗುತ್ತೆ. ಜೊತೆಗೆ ಈ ಬಾರಿ ಸ್ಪೆಷಲ್ ಆಗಿ ಓಲಾ ಉಬರ್ಗಳ ಜೊತೆಗೆ ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಎಲ್ಲರೂ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅನ್ನುವಂಥದ್ದು ಎಲ್ಲರ ಒಂದು ಕಳಕಳಿ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಈ ವರ್ಷ ಅಂತೂ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಜವಾಬ್ದಾರಿಯಿಂದ ಜನರು ಆಚರಣೆ ಮಾಡಬೇಕಾಗಿದೆ. ಪೊಲೀಸರ ವತಿಯಿಂದಂತೂ ಸದ್ಯ ಎಲ್ಲವೂ ಕೂಡ ವ್ಯವಸ್ಥೆ ಆಗಿದೆ. ಸೊ ಹಾಗಾಗಿ ಈ ಬಾರಿ ಹೆಚ್ಚುವರಿಯಾಗಿ 20,000 ಪೊಲೀಸರ ನಿಯೋಜನೆ ಆಗಿದೆ. ಬೆಂಗಳೂರಿನಲ್ಲಿ ಹೆಚ್ಚುವರಿಯಾಗಿ ವಾಚ್ ಟವರ್ಗಳನ್ನು ಮಾಡಿದ್ದಾರೆ. ಎಲ್ಲ ಕಡೆ ಹದ್ದಿನ ಕಣ್ಗಾವಲಿರುತ್ತೆ. ಯುವ ಸಮೂಹ ಕಿಕ್ಕಿರಿದು ಸೇರುವಂತಹ ಹಾಟ್ಸ್ಪಾಟ್ಗಳಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಮಹಿಳೆಯರ ರಕ್ಷಣೆಗಾಗಿ ರಾಣಿ ಚೆನ್ನಮ್ಮ ಪಡೆ ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಈ ವರ್ಷದ ಆಚರಣೆ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದು ನೋಡಬೇಕು ಅರವಿಂದ್.